ಒಮ್ಮೊಮ್ಮೆ ಅವಳು ಏನು ಮಾಡ್ತಾ ಇದ್ಲಪ್ಪ ಅಂದರೆ ತನ್ನ ಸಖಿಯರ ಮುಂದೆ ತನ್ನ ಕಣ್ಣುಗಳನ್ನು ಆ ಹರಿಣಗಳ ಕಣ್ಣುಗಳಿಗೆ ಹೋಲಿಸಿ ನೋಡ್ತಾ ಇದ್ಲಂತೆ. ಧರ್ಮಾಚರಣೆಗೆ ವಯಸ್ಸು ಅನ್ನೋದು ಮುಖ್ಯ ಅಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಇಲ್ಲಿ ಧರ್ಮಶಾಸ್ತ್ರದ ಜ್ಞಾನವೇ ಬಹಳ ಮುಖ್ಯ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದಾಗಿದೆ. ಕೋಮಲಾಂಗಿಯಾದಂತಹ ಪಾರ್ವತಿಯು ಋಷಿ ಮುನಿಗಳಂತೆ ಕಠಿಣವಾದಂತಹ ತಪಸ್ಸನ್ನು ಮಾಡುವಂತಹ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ಪ್ರಥಮ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಪ್ರಥಮ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಎರಡನೆಯ ವಿಭಾಗವಾದಂತಹ ಕುಮಾರ ಸಂಭವಂ ಪಂಚಮ ಸರ್ಗದ 3ನೆಯ ದಿನದ ತರಗತಿಯ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯ ಪಾಠದಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೆ ಪಾಠವನ್ನ ಕೇಳಿದ್ರಿ ಅನ್ನೋದನ್ನ ಸೂಕ್ಷ್ಮವಾಗಿ ನಿಮಗೆ ತಿಳಿಸಿ ಇಂದಿನ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಯಾವಾಗ ಪಾರ್ವತಿಯು ಕಠಿಣವಾಗಿ ತಪಸ್ಸನ್ನು ಆಚರಿಸಬೇಕು ಎಂದು ಯೋಚನೆ ಮಾಡಿ ತನ್ನ ತಂದೆಯ ಅನುಮತಿಯನ್ನು ಕೂಡ ಪಡೆದು, ತನ್ನ ತಾಯಿ ಎಷ್ಟು ಸರಿ ಹೇಳಿದರೂ ಕೂಡ ಕಠಿಣವಾದ ತಪಸ್ಸು ಬೇಡ ಅಂತ ಹೇಳಿದ್ರು ಕೂಡ ಅವುಗಳನ್ನ ಎಲ್ಲವನ್ನ ಕೂಡ ಅವಳು ದೂರ ಮಾಡಿ ತನ್ನ ಅಚಲವಾದಂತಹ ನಿರ್ಧಾರದಿಂದ ಕಠಿಣವಾದಂತಹ ತಪಸ್ಸನ್ನು ಮಾಡಲು ಗೌರೀಶಂಕರ ಶಿಖರಕ್ಕೆ ಬರ್ತಾಳೆ. ಅಲ್ಲಿ ಅವಳು ತಪಸ್ಸನ್ನು ಪ್ರಾರಂಭ ಮಾಡ್ತಾಳೆ. ತನ್ನ ಯಾವ ರಾಜ ವೈಭವಪೇತವಾದಂತಹ ಎಲ್ಲವನ್ನು ಕೂಡ ನಿರಾಕರಿಸಿ ಸುಖದ ಸುಪ್ಪತ್ತಿಗೆ ಮೇಲೆ ಮಲಗುವಂತಹ ಪಾರ್ವತಿಯು ತನ್ನ ಕೈಯನ್ನೇ ತನ್ನ ದಿಂಬುಗಳನ್ನಾಗಿ ಮಾಡಿಕೊಂಡು ಮಲ್ಕೊಳ್ತಾಳೆ ವನದಲ್ಲಿ. ಅನಂತರ ಆಕೆಯು ನಾರುಡಿಗೆಯನ್ನು ಉಟ್ಟು ತನ್ನ ಓಡ್ಯಾಣಕ್ಕೆ ಮೌಂಜ್ಯ ಹುಲ್ಲಿನ ಓಡ್ಯಾಣವನ್ನ ಕಟ್ಟಿಕೊಂಡು, ನಂತರ ತಾನು ಶಿವನ ಪೂಜೆಗಾಗಿ ಯಾವ ದರ್ಭೆಯನ್ನ ಕುಯ್ಯುವಾಗ ತನ್ನ ಕೈಯಲ್ಲಿ ರಕ್ತ ಬಂದರೂ ಕೂಡ ಅದನ್ನು ಗಮನಿಸಿದೆ ಬಹಳ ಭಕ್ತಿಪೂರ್ವಕವಾಗಿ ಪ್ರೇಮಪೂರ್ವಕವಾಗಿ ಅವಳು ಶಿವನ ಧ್ಯಾನವನ್ನೇ ಮಾಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಆ ಮಣಿ ಸರವು ಕೂಡ, ಜಪಮಣಿಯು ಕೂಡ ಅವಳಿಗೆ ಆ ಪ್ರಣಯದ ಭಾವನೆಯನ್ನ ತೋರಿಸುವಂತಿರುತ್ತೆ. ಆ ರೀತಿಯಲ್ಲಿ ಪಾರ್ವತಿಯು ಬಹಳ ಕಟ್ಟುನಿಟ್ಟಾದಂತಹ ತಪಸ್ಸನ್ನ ಆಚರಿಸ್ತಾ ಇರ್ತಾಳೆ. ಆ ನಂತರ ಆಕೆಯು ತನ್ನ ಸುತ್ತಲಿನಲ್ಲಿರುವಂತಹ ಎಲ್ಲ ಗಿಡ ಮರ ಪಕ್ಷಿಗಳಲ್ಲೂ ಕೂಡ ತನ್ನ ಪ್ರೀತಿಯನ್ನ ತೋರಿಸಿರ್ತಾಳೆ. ಆಲಸ್ಯ ರಹಿತಳಾದಂತಹ ಪಾರ್ವತಿಯು ಸುತ್ತಲೂ ಇರುವಂತಹ ಗಿಡ ಮರ ಬಳ್ಳಿಗಳನ್ನ ಮತ್ತು ಜಿಂಕೆಗಳನ್ನ ಪ್ರಾಣಿಗಳನ್ನ ಬಹಳ ಪ್ರೀತಿಯಿಂದ ಕಾಣ್ತಾ ಇರ್ತಾಳೆ. ಅವಳಿಗೆ ತನ್ನ ಮೊದಲನೇ ಪುತ್ರನಾದಂತಹ ಗುಹ ಅಂದರೆ ಷಣ್ಮುಖನಲ್ಲಿ ಜನ್ಮ ಆದರೂ ಕೂಡ ಆ ಗಿಡ ಮರ ಬಳ್ಳಿಗಳ ಮೇಲಿರುವಂತಹ ಅವಳ ಪ್ರೀತಿಯನ್ನ ಯಾರೂ ಕೂಡ ಕಿತ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋವರೆಗೆ ನೀವು ಪಾಠವನ್ನ ಕೇಳ್ಕೊಂಡಿದ್ರಿ ಮಕ್ಕಳೇ. ಬನ್ನಿ, ಇಂದು ನಾನು 15ನೇ ಶ್ಲೋಕದಿಂದ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಅರಣ್ಯ ಬೀಜಾಂಜಲಿಧಾನ ಲಾಲಿತ ಸ್ತತಾಚ ತಸ್ಯಾಂ ಹರಿಣಾ ವಿಶಶ್ವಸುಃ ಯಥಾ ತದೇಯೈ ನಯನೈ ಕುತೂಹಲಾತ್ ಪುರಃ ಸಖೀನಾಮ ಮಿಮೀತಲೋಚನೆ. ಎಷ್ಟು ಸುಂದರವಾದ ಶ್ಲೋಕ ಮಕ್ಕಳೇ. ಆ ಶ್ಲೋಕದ ಅನ್ವಯವನ್ನ ನೋಡೋಣ. ಸಂಸ್ಕೃತದ ಅನ್ವಯ ಈ ರೀತಿಯಲ್ಲಿ ಬರುತ್ತೆ. ಅರಣ್ಯ ಬೀಜಾನ್ ಜಲಿಧಾನ ಲಾಲಿತ ಹರಿಣಾಶ್ಚ ತಸ್ಯಾಂ ತಥಾ ವಿಶಸ್ವಸುಃ ಯಥಾ ಕುತೂಹಲಾತ್ ತದೀಯೈಃ ನಯನೈಃ ಲೋಚನೆ ಸಖೀನಾಂ ಪುರಃ ಅಮಿಮೀತ. ಈ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಬನ್ನಿ ಮಕ್ಕಳೇ. ಯಾವಾಗ ಪಾರ್ವತಿಯು ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿರುವಂತಹ ಗಿಡ ಮರ ಬಳ್ಳಿಗಳನ್ನ ತಾನೇ ಕೈಯಾರ ನೀರೆರೆದು ಬಹಳ ಪ್ರೀತಿಯಿಂದ ಸಾಕ್ತಾ ಇರ್ತಾಳೆ. ಅದೇ ರೀತಿಯಲ್ಲಿ ಗಿಡ ಮರ ಬಳ್ಳಿಗಳಂತೆ ಅವಳಿಗೆ ಹರಿಣಗಳಲ್ಲೂ ಕೂಡ ಬಹಳ ಪ್ರೀತಿ ಇರುತ್ತೆ. ಆ ಹರಿಣಗಳಿಗಾಗಿ ಅವಳು ಯಾರು? ಪಾರ್ವತೀ ದೇವಿಯು, ಹಿರಣ್ಯ ಗರ್ಭನ ಕುಲದಲ್ಲಿ ಹುಟ್ಟಿರುವಂತಹ ಪಾರ್ವತಿಯು ಆ ತಪೋವನದಲ್ಲಿರುವಂತಹ ಜಿಂಕೆಗಳ ಮೇಲೂ ಕೂಡ ಬಹಳವಾದಂತಹ ಒಂದು ವಾತ್ಸಲ್ಯವನ್ನ ಹೊಂದಿ ಅರಣ್ಯದಲ್ಲಿ ದೊರೆಯುವಂತಹ ಧಾನ್ಯಗಳನ್ನು ಆರಿಸಿಕೊಂಡು ಬಂದು ತನ್ನ ಕೈ ತುಂಬ ಬೊಗಸೆಯಿಂದ ಆ ಹರಿಣಗಳಿಗೆ ತಿನ್ನಿಸ್ತಿರ್ತಾಳೆ. ಆಗ ಆ ಹರಿಣಗಳೆಲ್ಲವೂ ಬಹಳ ಪ್ರೀತಿಯಿಂದ ಅವಳ ಹಿಂದೆ ಮುಂದೆಯೇ ಸುತ್ತಾಡುತ್ತಿರುತ್ತವೆ. ಆ ರೀತಿಯಾಗಿ ಆ ಮೃಗನಯನೆಯಾದಂತಹ ಪಾರ್ವತಿಯ ಒಂದು
ಪ್ರೀತಿಯನ್ನ ಆ ಜಿಂಕೆಗಳು ಪಡ್ಕೊಂಡಿರುತ್ತವೆ. ಆ ಜಿಂಕೆಗಳಿಗೂ ಕೂಡ ಆ ಪಾರ್ವತಿಯನ್ನ ಕಂಡ್ರೆ ಅಷ್ಟೇ ಇಷ್ಟ ಇರುತ್ತೆ. ಯಾಕೆಂದ್ರೆ ಅಷ್ಟೊಂದು ವಿಶ್ವಾಸವಾಗಿ ಅವಳು ಆ ಹರಿಣಗಳಿಗೆ ಬೀಜಗಳನ್ನ, ಆ ವನದಲ್ಲಿ ಸಿಗುವಂತಹ ಬೀಜಗಳನ್ನ ಅವಳು ತಿನ್ನಿಸ್ತಾ ಇರ್ತಾಳೆ, ಆಹಾರವಾಗಿ ಕೊಡ್ತಾ ಇರ್ತಾಳೆ. ಹಾಗಾಗಿ ಹರಿಣಗಳಿಗೂ ಕೂಡ ಆ ಪಾರ್ವತಿಯ ಮೇಲೆ ಬಹಳವಾದಂತಹ ವಿಶ್ವಾಸ ಇರುತ್ತೆ. ಆಗ ಅವಳು ಏನ್ ಮಾಡ್ತಾಳಪ್ಪ ಅಂದ್ರೆ, ಹೀಗೆ ಪರಸ್ಪರ ಪ್ರೇಮ ವಿಶ್ವಾಸಗಳು ಬೆಳೆದುದರಿಂದ ಪಾರ್ವತಿಯು ಕುತೂಹಲ ಭರಿತಳಾಗಿ ತನ್ನ ಸಖಿಯರ ಮುಂದೆ ಆ ಜಿಂಕೆಗಳ ಕಣ್ಣುಗಳಿಂದ ತನ್ನ ಕಣ್ಣನ್ನ ಅಳತೆ ಮಾಡ್ಕೊಳ್ತಾಳೆ. ಸಖಿಯರ ಮುಂದೆ ಆ ಜಿಂಕೆಗಳ ಕಣ್ಣುಗಳಿಂದ ತನ್ನ ಕಣ್ಣನ್ನು ಕೂಡ ಅಳೆದು ನೋಡ್ತಾಳೆ. ತನ್ನ ಕಣ್ಣುಗಳು ಚಿಕ್ಕವೋ ಅಥವಾ ದೊಡ್ಡವೋ ಎಂದು ಅಳತೆ ಮಾಡಿ ನೋಡ್ತಾಳೆ. ಆಗ ಜಿಂಕೆಗಳಿಗೆ ತಮ್ಮ ಕಣ್ಣುಗಳು ನೋವಾದರೂ ಕೂಡ ಅವು ಯಾವುದೇ ವಿಕಾರವನ್ನ ಹೊಂದುವುದಿಲ್ಲ. ಯಾಕೆಂದ್ರೆ ಆ ಜಿಂಕೆಗಳಿಗೂ ಕೂಡ ಪಾರ್ವತಿಯ ಮೇಲೆ ಬಹಳ ವಿಶ್ವಾಸ ಇರುವುದರಿಂದ ಅವುಗಳು ತಮಗೆ ನೋವಾದರೂ ಕೂಡ ಯಾವುದೇ ರೀತಿಯ ವಿಕಾರವನ್ನ ಅವುಗಳು ತೋರಿಸುವುದಿಲ್ಲ. ಇದರಿಂದ ಪಾರ್ವತಿಗೆ ಆ ಜಿಂಕೆಗಳ ಮೇಲೆ ಎಷ್ಟು ವಿಶ್ವಾಸ ಇತ್ತು ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ಮಕ್ಕಳೇ. ನಂತರ ಅವಳು ಏನ್ ಮಾಡ್ತಾ ಇದ್ಲು, ಜಿಂಕೆಗಳ ಕಣ್ಣುಗಳಿಂದ ತನ್ನ ಸಖಿಯರ ಕಣ್ಣುಗಳ ಸಾದೃಶ್ಯವನ್ನು ಕೂಡ ನೋಡ್ತಾ ಇದ್ಲಂತೆ. ಸಖಿಯರ ಕಣ್ಣುಗಳನ್ನು ಕೂಡ ಜಿಂಕೆಯ ಕಣ್ಣುಗಳಿಗೆ ಹೋಲಿಕೆಯನ್ನ ಮಾಡಿ ಅವ್ರಗಳ ಕಣ್ಣುಗಳನ್ನು ಕೂಡ ಅಳತೆಯನ್ನ ಮಾಡ್ತಾ ಇದ್ಲಂತೆ. ಈ ರೀತಿಯಾಗಿ ಅವಳು ಜಿಂಕೆಗಳಲ್ಲೂ ಕೂಡ ವಾತ್ಸಲ್ಯವನ್ನ ಬೆಳೆಸ್ಕೊಂಡಿದ್ಲು ಅಂತ ಈ ಶ್ಲೋಕದ ತಾತ್ಪರ್ಯವಾಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಒಟ್ಟಾರೆ ಈ ಶ್ಲೋಕದ ತಾತ್ಪರ್ಯವನ್ನ ಈ ರೀತಿಯಾಗಿ ಹೇಳ್ಬಹುದು. ಆ ಪಾರ್ವತಿಯು ತಪೋವನದಲ್ಲಿರುವಂತಹ ಜಿಂಕೆಗಳಿಗೆ ತಾನೇ ಅರಣ್ಯದಲ್ಲಿ ಸಿಗುವಂತಹ ಬೀಜಗಳನ್ನ ತಂದು ಬೊಗಸೆಯ ಪೂರ್ತಿ ತಂದು ಅವುಗಳಿಗೆ ತಿನ್ನಿಸಿ ಅವುಗಳ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಂಡಿದ್ಲು. ಆ ಹರಿಣಗಳಾದರೂ ಅವಳ ಹಿಂದೆ ಮುಂದೆನೆ ಸುತ್ತಾಡುತ್ತಿರ್ತಿದ್ವು. ಅಷ್ಟು ರೀತಿಯಾದಂತಹ ಪ್ರೀತಿ ಮತ್ತು ವಿಶ್ವಾಸದಿಂದ ಹರಿಣಗಳೊಂದಿಗೆ ಅವಳು ಇರ್ತಾ ಇದ್ಲು. ಅನಂತರ ಒಮ್ಮೊಮ್ಮೆ ಅವಳು ಏನ್ ಮಾಡ್ತಾ ಇದ್ಲಪ್ಪ ಅಂದ್ರೆ, ತನ್ನ ಸಖಿಯರ ಮುಂದೆ ತನ್ನ ಕಣ್ಣುಗಳನ್ನ ಆ ಹರಿಣಗಳ ಕಣ್ಣುಗಳಿಗೆ ಹೋಲಿಸಿ ನೋಡ್ತಾ ಇದ್ಲಂತೆ. ತನ್ನ ಕಣ್ಣು ಚಿಕ್ಕದೋ ಅಥವಾ ದೊಡ್ಡದೋ ಎಂದು ಆ ಹರಿಣಗಳ ಕಣ್ಣಿಗೆ ತನ್ನ ಕಣ್ಣನ್ನ ಅಳತೆ ಮಾಡಿ ನೋಡ್ಕೊಳ್ತಾ ಇದ್ಲಂತೆ. ಆ ರೀತಿಯಾಗಿ ಆ ಜಿಂಕೆಗಳಿಗೂ ಕೂಡ ಏನಾಗಿತ್ತಂದ್ರೆ, ಆ ಪಾರ್ವತಿಯ ಮೇಲಿರುವಂತಹ ಪ್ರೀತಿಯಿಂದ ಅವುಗಳಿಗೆ ನೋವಾದರೂ ಕೂಡ ಆ ಮನೋವಿಕಾರವನ್ನ ಅವುಗಳು ತೋರಿಸ್ಕೊಳ್ತಾ ಇರ್ಲಿಲ್ವಂತೆ. ಅನಂತರ ಅವಳು ಏನ್ ಮಾಡ್ತಿದ್ಲಂತೆ ಅಂದ್ರೆ, ಅದೇ ರೀತಿಯಲ್ಲಿ ತನ್ನ ಸಖಿಯರ ಕಣ್ಣುಗಳನ್ನು ಕೂಡ ಜಿಂಕೆಯ ಕಣ್ಣುಗಳೊಂದಿಗೆ ಅಳತೆ ಮಾಡ್ತಾ ಇದ್ಲಂತೆ. ಈ ರೀತಿಯಲ್ಲಿ ಪಾರ್ವತಿಯು ಹರಿಣಗಳೊಂದಿಗೆ ತನ್ನ ವಾತ್ಸಲ್ಯವನ್ನ ಬೆಳೆಸ್ಕೊಂಡಿದ್ಲು ಅನ್ನೋದೇ ಈ ಶ್ಲೋಕದ ತಾತ್ಪರ್ಯವಾಗಿದೆ ಮಕ್ಕಳೇ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ ಕೃತಾಭಿಷೇಕಾಂ ಹುತ ಜಾತ ವೇದಸಂ ತ್ವಗುತ್ತರ ಸಂಗವತಿ ಮದೀತಿನೀಂ ದಿದೃಕ್ಷವಸ್ತಾಂ ಋಷಯೋಭ್ಯುಪಾಗಮನ್ ಧರ್ಮವೃದ್ಧೇಶು ವಯಸ್ಸಮೀಕ್ಷತೆ. ಈ ಶ್ಲೋಕದ ಅನ್ವಯವನ್ನು ನೋಡೋಣ ಸಂಸ್ಕೃತದಲ್ಲಿ. ಅನ್ವಯ: ಕೃತಾಭಿಷೇಕಾಂ ಹುತ ಜಾತ ವೇದಸಂ ತ್ವಗುತ್ತರ ಸಂಗವತಿ ಮದೀತಿನೀಂ ತಾಂ ದಿದೃಕ್ಷವಃ ಋಷಯಃ ಅಭ್ಯುಪಾಗಮನ್ ಧರ್ಮವೃದ್ಧೇಶು ವಯೋನ ಸಮೀಕ್ಷತೆ ಅಂತ ಹೇಳಿ ಈ ಶ್ಲೋಕದ ಅನ್ವಯ ಆಗುತ್ತೆ ಮಕ್ಕಳೇ ಸಂಸ್ಕೃತದಲ್ಲಿ. ಒಟ್ಟಾರೆ ಈ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ. ಯಾವಾಗ ಪಾರ್ವತಿಯು ಈ ಕಟ್ಟುನಿಟ್ಟಾದ ವ್ರತಪಾಲನೆಯನ್ನ ಮಾಡ್ತಾ ಇದ್ಲೋ, ಆಗ ಆ ಋಷಿ ಮುನಿಗಳು ಕೂಡ, ನಾರದಾದಿ ಮಹಾ ಋಷಿಗಳು ಕೂಡ ಇವಳು ತಪಸ್ಸು ಮಾಡ್ತಿರೋದನ್ನ ನೋಡೋದಕ್ಕೆ ಆ ಸ್ಥಳಕ್ಕೆ ಬರ್ತಾ ಇದ್ರಂತೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಧರ್ಮ ಕಾರ್ಯದಲ್ಲಿ ಯಾರು ವೃದ್ಧರಾಗಿರ್ತಾರೋ ಅವರು ನಿಜವಾಗ್ಲೂ ಕೂಡ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಕೂಡ ಅವರು ದೊಡ್ಡವರೇ. ವಯಸ್ಸಿನಲ್ಲಿ ವೃದ್ಧತ್ವ ಅಥವಾ ತಲೆ ಕೂದಲು ನರೆತಿದ್ರೆ ಮಾತ್ರ ಅವರು ವೃದ್ಧರು ಅಂತ ನಾವು ಹೇಳಕ್ಕಾಗಲ್ಲ. ಇಲ್ಲಿ ಧರ್ಮ ಕಾರ್ಯದಲ್ಲಿ ನಿರತಳಾಗಿರುವಂತಹ ಪಾರ್ವತಿಯನ್ನ ನೋಡೋದಕ್ಕಾಗಿಯೇ ನಾರದಾದಿ ಮಹಾ ಋಷಿಗಳು ಬರ್ತಾ ಇದ್ರಂತೆ. ಇಷ್ಟೊಂದು ಧರ್ಮಾನು ನಿಯಮಗಳನ್ನ ಪಾರ್ವತಿಯು ಪಾಲಿಸ್ತಿದ್ದಾಳಲ್ಲ, ಆ ಪಾರ್ವತಿಯನ್ನ ನೋಡ್ಲಿಕ್ಕೆ ಆ ಋಷಿಗಳು ಬರ್ತಾ ಇದ್ರು ಅನ್ನೋದು ಈ ಶ್ಲೋಕದ ತಾತ್ಪರ್ಯವಾಗುತ್ತೆ ಮಕ್ಕಳೇ. ಯಾಕೆ ಅಂದ್ರೆ, ಶಿವನನ್ನ ಪತಿಯಾಗಿ ಪಡ್ಕೊಳ್ಳೇಬೇಕು ಮತ್ತು ಅವನ ಪ್ರೀತಿಯನ್ನ ಪಡೆದುಕೊಳ್ಳಬೇಕು ಎನ್ನುವಂತಹ ಮಹಾನ್ ಪ್ರತಿಜ್ಞೆಯನ್ನ ಮಾಡಿದಂತಹ ಪಾರ್ವತಿಯು ವ್ರತ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ಲು. ಅದಕ್ಕಾಗಿ ಪಾರ್ವತಿಯು ತ್ರಿಕಾಲ ಸ್ನಾನವನ್ನ ಮಾಡಿ ಅಗ್ನಿಯಲ್ಲಿ ಕ್ರಮವಾಗಿ ಹೋಮವನ್ನ ಕೂಡ ಮಾಡ್ತಾ ಇದ್ಲು. ಪೀತಾಂಬರಾದಿಗಳನ್ನ ಬಿಟ್ಟು ನಾರುಮಡಿಯನ್ನ ಧರಿಸಿದಳು. ಈ ರೀತಿಯಾಗಿ ವಿಧಿವತ್ತಾಗಿ ತಪಶ್ಚರ್ಯಗಳನ್ನು ಆಚರಿಸುತ್ತಿರುವಂತಹ ಪಾರ್ವತಿಯನ್ನ ನೋಡಲು ನಾರದಾದಿ ಮುನಿಗಳು ಬರುತ್ತಿದ್ದರು. ಧರ್ಮಾಚರಣೆಯಲ್ಲಿ ವಯಸ್ಸು ಗಣನೆಗೆ ಬರುವುದಿಲ್ಲ. ಧರ್ಮಾದಿಗಳಲ್ಲಿ ಮುಂದುವರಿದವನೇ ವೃದ್ಧನೆಂದು ಶಾಸ್ತ್ರಗಳಲ್ಲಿ ಹೇಳಿರುವುದರಿಂದ
ನಾರದಾದಿ ಮುನಿಗಳು ವಯಸ್ಸಿನಲ್ಲಿ ವೃದ್ಧರಾದರೂ ಕೂಡ ಕಠಿಣವಾದಂತಹ ತಪಶ್ಚರ್ಯವನ್ನು ಆಚರಿಸುತ್ತಿರುವಂತಹ ಆ ಪಾರ್ವತಿಯ ತಪಸ್ಸನ್ನ ನೋಡ್ಲಿಕ್ಕೆ ಬಂದಿರುವಂತಹದ್ದು, ವ್ರತ ನೇಮ ಆಚರಣೆಗಳನ್ನ ನೋಡುವುದಕ್ಕೆ ಋಷಿಮುನಿಗಳು ಬಂದಿರುವುದು ಇಲ್ಲಿ ಯುಕ್ತವೇ ಸರಿ ಅಂತ ಈ ಶ್ಲೋಕದ ತಾತ್ಪರ್ಯವಾಗುತ್ತೆ ಮಕ್ಕಳೇ. ನಿಮಗೆ ಈ ಶ್ಲೋಕದ ತಾತ್ಪರ್ಯ ಅರ್ಥ ಆಯ್ತು ಅಂತ ಭಾವಿಸಿದ್ದೀನಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಧರ್ಮಾಚರಣೆಗೆ ವಯಸ್ಸು ಅನ್ನೋದು ಮುಖ್ಯ ಅಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಇಲ್ಲಿ ಧರ್ಮಶಾಸ್ತ್ರದ ಜ್ಞಾನವೇ ಬಹಳ ಮುಖ್ಯ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದಾಗಿದೆ. ಅಂತಹ ಒಂದು ಧರ್ಮಶಾಸ್ತ್ರದ ಆಚರಣೆಯನ್ನ ಪಾರ್ವತಿ ಮಾಡ್ತಾ ಇದ್ಲು ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದರಿಂದ ಎಲ್ಲ ಋಷಿಮುನಿಗಳು ಅವಳ ಕಠಿಣವಾದಂತಹ ವ್ರತ ನಿಯಮಗಳನ್ನ ನೋಡ್ಲಿಕ್ಕೆ ಬರ್ತಾ ಇದ್ರು ಅಂತ ತಿಳಿಸಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ? ಮುಂದಿನ ಶ್ಲೋಕಕ್ಕೆ ಹೋಗೋಣ. ಪುರತಃ ಗಚ್ಚಾಮಃ. ವಿರೋಧಿ ಸತ್ವೋಂಜಿತ ಪೂರ್ವ ಮತ್ಸರಂ ದ್ರುಮೈರಭೀಷ್ಟ ಪ್ರಸವಾರ್ಚಿತಾತಿಥಿ ತವೋಟಜಾಭ್ಯಂತರ ಸಂಹೃತಾನಲಂ ತಪೋವನಂ ತಚ್ಚ ಬಭೂವ ಪಾವನಂ ಅಂತ ಹೇಳ್ತಾರೆ. ಎಷ್ಟು ಸುಂದರವಾದ ಶ್ಲೋಕ ನೋಡಿ ಮಕ್ಕಳೇ. ಇದರ ಸಂಸ್ಕೃತ ಅನ್ವಯವನ್ನ ನೋಡೋಣ. ವಿರೋಧಿ ಸತ್ವೋ ಜಿತಪೂರ್ವ ಮತ್ಸರಂ ದ್ರುಮೈ ಅಭೀಷ್ಟ ಪ್ರಸವಾರ್ಚಿತಾತಿಥಿ ತವೋಟಜಾಭ್ಯಂತರ ಸಂಹೃತಾನಲಂ ತಚ್ಚ ತಪೋವನಂ ಪಾವನಂ ಬಭೂವ. ನೋಡಿ ಮಕ್ಕಳೇ, ಈ ತಪೋವನ, ಪಾರ್ವತಿಯು ತಪಸ್ಸು ಮಾಡ್ತಿದ್ದಂತಹ ತಪೋವನ ಯಾವ ರೀತಿಯಲ್ಲಿ ಇತ್ತಪ್ಪ ಅಂದ್ರೆ, ವ್ಯಾಘ್ರಾದಿ ಮುಂತಾದಂತಹ ಅನೇಕ ಜಾತಿಯ ಮೃಗಗಳಿಗೆ ಬೇರೆ ಜಾತಿಯ ಮೃಗಗಳನ್ನ ಕಂಡ್ರೆ ದ್ವೇಷ ಇರುತ್ತೆ. ಆದ್ರೆ ಈ ತಪೋವನದಲ್ಲಿ ಯಾವ ರೀತಿ ಇತ್ತಪ್ಪ ವಾತಾವರಣ ಅನ್ನೋದನ್ನ ಬಹಳವಾಗಿ ಸುಂದರವಾಗಿ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಸುಂದರ ಸ್ವರೂಪವುಳ್ಳ ಪಾರ್ವತಿಯು ತಪೋವನದಲ್ಲಿ ತಪಸ್ಸನ್ನಾಚರಿಸುತ್ತಿರಲು ಜಾತಿ ವೈರವನ್ನು ಹೊಂದಿರುವಂತಹ ವ್ಯಾಘ್ರಾದಿ ಪ್ರಾಣಿಗಳು ಕೂಡ, ಜಾತಿ ವೈರವನ್ನು ಹೊಂದಿರುವಂತಹ ವ್ಯಾಘ್ರಾದಿ ಅರ್ಥಾತ್ ಹುಲಿ ಸಿಂಹಾದಿಗಳು ಕೂಡ ತಮ್ಮ ಹಿಂಸಕೃತ್ಯವನ್ನ ಬಿಟ್ಟು ಹಸು, ಜಿಂಕೆ ಮೊದಲಾದಂತಹ ಸಾಧು ಪ್ರಾಣಿಗಳೊಡನೆ ಬಹಳ ಪ್ರೀತಿಯಿಂದ ಇರುತ್ತಾ ಇದ್ವು. ವ್ಯಾಘ್ರ, ಹುಲಿ ಮುಂತಾದಂತಹ ಜಾತಿಯ ಪ್ರಾಣಿಗಳು ಕೂಡ ಆ ತಪೋವನದಲ್ಲಿ, ಪಾರ್ವತಿಯು ತಪಸ್ಸು ಮಾಡುತ್ತಿದ್ದಂತಹ ತಪೋವನದಲ್ಲಿ ತಮ್ಮ ವೈರವನ್ನೆಲ್ಲವನ್ನು ಮರೆತು ಹಸು ಮುಂತಾದಂತಹ ಸಾಧು ಪ್ರಾಣಿಗಳೊಂದಿಗೆ ಅವುಗಳು ಬಹಳ ಒಳ್ಳೆಯ ಸ್ನೇಹವನ್ನ ಇಟ್ಕೊಂಡಿದ್ವಂತೆ. ಎಷ್ಟು ಆಶ್ಚರ್ಯ ನೋಡಿ ಮಕ್ಕಳೇ. ಅಂತಹ ಕ್ರೂರ ಪ್ರಾಣಿಗಳು ಕೂಡ ತಮ್ಮ ವೈರತ್ವವನ್ನ ಬಿಟ್ಟಿದ್ವಂತೆ. ಅತಿಥಿ ದೇವೋಭವ ಎನ್ನುವಂತಹ ಹಿತವಚನದಂತೆ ಅತಿಥಿಗಳು ಬಂದಾಗ ಆ ತಪೋವನದಲ್ಲಿರುವಂತಹ ಗಿಡ, ಮರ, ಬಳ್ಳಿಗಳು ಯಥೇಚ್ಛವಾಗಿ ಹೂವು ಹಣ್ಣುಗಳನ್ನ ಬಿಟ್ಟು ಸಹಕರಿಸ್ತಿದ್ವಂತೆ. ಹೂವು ಹಣ್ಣುಗಳನ್ನ ಬಿಟ್ಟು ಅತಿಥಿ ಸತ್ಕಾರಕ್ಕೆ ಅವುಗಳು ಕೂಡ ಸಹಕಾರವನ್ನ ಕೊಡ್ತಾ ಇದ್ವಂತೆ. ಎಂಥ ಸುಂದರವಾಗಿದೆ ನೋಡಿ ಮಕ್ಕಳೇ. ಇವುಗಳನ್ನೆಲ್ಲ ಮನುಷ್ಯನಾದವನು ಕೂಡ ತಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು. ಆ ರೀತಿಯಾಗಿ ಅತಿಥಿ ದೇವೋಭವ ಅನ್ನುವುದು ಬಹಳ ಉತ್ತಮವಾದಂತಹ ಒಂದು ಸಂಸ್ಕಾರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಅಂತಹ ಅತಿಥಿಗಳನ್ನ ಗಿಡ, ಮರ, ಬಳ್ಳಿಗಳು ಕೂಡ ತಮ್ಮ ಹೂವು ಹಣ್ಣುಗಳನ್ನ ಏನು ಯಥೇಚ್ಛವಾಗಿ ಬಿಡಬೇಕೋ ಅವುಗಳನ್ನೆಲ್ಲ ಬಿಟ್ಟು ಆ ಅತಿಥಿ ಸತ್ಕಾರಕ್ಕೆ ಪಾರ್ವತಿಗೆ ನೆರವಾಗ್ತಿದ್ವಂತೆ. ಅಂತಹ ಒಂದು ಸುಂದರವಾದಂತಹ ತಪೋವನ ಆಗಿತ್ತು ಆ ಪಾರ್ವತಿ ತಪಸ್ಸು ಮಾಡ್ತಿದ್ದಂತಹ ಜಾಗ ಮಕ್ಕಳೇ. ಅವಳ ನೂತನವಾದಂತಹ ಪರ್ಣಶಾಲೆಯಲ್ಲಿ ಯಾವಾಗಲೂ ಪವಿತ್ರವಾದಂತಹ ಅಗ್ನಿ ಜ್ವಾಲೆಯು ಪ್ರಜ್ವಲಿಸುತ್ತಿತ್ತು. ಅಹಿಂಸೆ, ಅತಿಥಿ ಪೂಜೆ, ಅಗ್ನಿ ಸೇವಾದಿಗಳಿಂದ ಆ ತಪೋಭೂಮಿಯು ಇಡೀ ಜಗತ್ತನ್ನೇ ಪಾವನಗೊಳಿಸಿತ್ತು ಅಂತ ಈ ಶ್ಲೋಕದ ಮುಖಾಂತರ ತಿಳಿಸಿದ್ದಾರೆ ಮಕ್ಕಳೇ. ಬಹಳ ಸುಂದರವಾದ ಶ್ಲೋಕ. ನಿಮಗೆಲ್ಲ ಈ ಶ್ಲೋಕದ ತಾತ್ಪರ್ಯ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಎಂತಹ ಕ್ರೂರ ಮೃಗಗಳು ಕೂಡ ತಮ್ಮ ಪೂರ್ವ ವೈರವನ್ನ ಮರೆತು ಎಲ್ಲರೂ ಕೂಡ ಸಹಬಾಳ್ವೆಯೊಂದಿಗೆ ಬಾಳ್ತಾ ಇದ್ವು ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದಾಗಿದೆ ಮಕ್ಕಳೇ. ಪುರತಃ ಗಚ್ಚಾಮಃ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯದಾ ಫಲಂ ಪೂರ್ವ ತಪಸ್ಸಮಾಧಿನ ನ ತಾವತಾ ಲಭ್ಯಮಂಸ ಕಾಂಕ್ಷಿತಂ ತದಾನಪೇಕ್ಷ್ಯ ಸ್ವಶರೀರ ಮಾರ್ಧವಂ ತಪೋ ಮಹತ್ಸಾಚರಿತುಂ ಪ್ರಚಕ್ರಮೆ. ಈ ಶ್ಲೋಕದಲ್ಲಿ ಪಾರ್ವತಿಯು ಶಿವ ತಾನು ಎಷ್ಟೇ ವ್ರತ ನಿಯಮಗಳನ್ನು ಮಾಡಿದ್ರೂ ಕೂಡ ಒಲಿದೇ ಇದ್ದಾಗ ಬಹಳ ಬೇಸರಗೊಂಡು ಕಠಿಣವಾದಂತಹ ತಪಸ್ಸನ್ನು ಆಚರಿಸಲು ತನ್ನ ಮನಸ್ಸನ್ನ ಮಾಡ್ತಾಳೆ ಅನ್ನೋದು ಈ ಶ್ಲೋಕದಲ್ಲಿ ಬರುತ್ತೆ ಮಕ್ಕಳೇ. ಶ್ಲೋಕದ ಸಂಪೂರ್ಣ ತಾತ್ಪರ್ಯವನ್ನು ನೋಡೋಣ. ಅದಕ್ಕೆ ಮುಂಚೆ ಈ ಶ್ಲೋಕದ ಅನ್ವಯವನ್ನು ನೋಡೋಣ. ಸಂಸ್ಕೃತ ಅನ್ವಯ. ಸ ಯದಾ ತಾವತಾ ಪೂರ್ವ ಸಮಾಧಿನ ಆಕಾಂಕ್ಷಿತಂ ಫಲಂ ಲಭ್ಯಂ ನ ಅಮಂಸ ತದಾ ಸ್ವಶೀರ ಮಾರ್ಧವಂ ಅನಪೇಕ್ಷ್ಯ ಮಹತ್ ತಪಃ ಚರಿತುಂ ಪ್ರಚಕ್ರಮೆ. ಶ್ಲೋಕದ
ತಾತ್ಪರ್ಯವನ್ನು ನೋಡೋಣ ಬನ್ನಿ ಮಕ್ಕಳೇ. ಹಿರಣ್ಯ ಗರ್ಭನ ಕುಲದಲ್ಲಿ ಹುಟ್ಟಿರುವಂತಹ ಆ ಪಾರ್ವತಿಯು ಬಹಳ ಸರಿಯಾದಂತಹ ನಿಯಮಾನುಷ್ಠಾನವಾಗಿ ವ್ರತಾಚರಣೆಯನ್ನ ಮಾಡುತ್ತಿರ್ತಾಳೆ. ಈ ರೀತಿ ವ್ರತಾಚರಣೆಯನ್ನ ಮಾಡಿದ್ರೂ ಕೂಡ ಯಾವಾಗ ಆ ಶಿವ ಪಾರ್ವತಿಗೆ ಒಲಿಯೋದಿಲ್ವೋ ಆಗ ಅವಳು ತಾನು ತನ್ನ ಶರೀರದ ಕೋಮಲತೆಯನ್ನು ಕೂಡ ಪರಿಗಣಿಸದೆ ಅದನ್ನು ಕೂಡ ಅಲಕ್ಷಿಸಿ ಇತರರಿಂದಲೂ ಕೂಡ ಮಾಡಲು ಅಸಾಧ್ಯವಾದಂತಹ ಕಠಿಣ ತಪಸ್ಸನ್ನ ಆಚರಿಸಲು ಪ್ರಾರಂಭಿಸಿದಳು. ಏನ್ ಮಾಡಿದ್ಲು? ಕಠಿಣವಾದಂತಹ ತಪಸ್ಸನ್ನ ಮಾಡಲು ಅವಳು ಮನಸ್ಸು ಮಾಡಿದ್ಲು. ಯಾರು? ಪಾರ್ವತಿ. ಅರ್ಥ ಆಗ್ತಿದ್ಯಾ ಮಕ್ಕಳೇ? ಈ ಶ್ಲೋಕದ ತಾತ್ಪರ್ಯ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ. ಪಾರ್ವತಿ ಯಾವಾಗ ಶಾಸ್ತ್ರ ನಿಯಮಗಳಲ್ಲಿರುವಂತೆಯೇ ತಪೋನಿಷ್ಠಳಾಗಿದ್ಲು, ಅಂದ್ರೆ ಎಲ್ಲ ವ್ರತಗಳನ್ನ ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡ್ತಾ ಇದ್ಲು. ಆ ಆಚರಣೆಯನ್ನ ಮಾಡಿದ್ರೂ ಕೂಡ ಯಾವಾಗ ಶಿವ ಒಲಿಯೋದಿಲ್ವೋ, ತನ್ನ ಇಷ್ಟಾರ್ಥ ಸಿದ್ಧಿಸುವುದಿಲ್ಲ ಎಂದು ಭಾವಿಸಿ ಅವಳು ಏನ್ ಮಾಡಿದ್ಲಪ್ಪ ಅಂದ್ರೆ ಶಿವನನ್ನ ಪಡೆಯಬೇಕು ಎನ್ನುವಂತಹ ಒಂದು ಸಂಕಲ್ಪದಿಂದ ಅವಳು ಏನು ಮಾಡಿದ್ಲಪ್ಪ ಅಂದ್ರೆ ತನ್ನ ಕೋಮಲವಾದಂತಹ ಶರೀರವನ್ನ ಕಡೆಗಣಿಸಿ ತಾನು ಕಠೋರವಾಗಿರುವಂತಹ ತಪಸ್ಸನ್ನ ಆಚರಿಸಲು ಪ್ರಾರಂಭಿಸಿದ್ಲು ಅನ್ನೋದೇ ಈ ಶ್ಲೋಕದ ತಾತ್ಪರ್ಯವಾಗಿದೆ ಮಕ್ಕಳೇ. ನಿಮ್ಗೆ ಈ ಶ್ಲೋಕದ ತಾತ್ಪರ್ಯ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಪುರತಃ ಗಚ್ಚಾಮಃ. ಯಮಂ ಯಯೌ ಕಂದುಕ ಲೀಲಯಾಪಿ ಯಾ ತಯಾ ಮುನೀನಾಂ ಚರಿತಂ ವ್ಯಗಾಹ್ಯತ ಧ್ರುವಂ ವಪುಃ ಕಂಚನ ಪದ್ಮ ನಿರ್ಮಿತಂ ಮೃದು ಪ್ರಕೃತ್ಯ ಚ ಸಸಾರಮೇವ ಚ. ಈ ಶ್ಲೋಕದ ಸಂಸ್ಕೃತ ಅನ್ವಯವನ್ನು ನೋಡೋಣ ಮಕ್ಕಳೇ. ಅನ್ವಯ: ಯಾ ಕಂದುಕ ಲೀಲೆಯ ಅಪಿ ಕ್ಲಮಂ ಯಯೌ ಸ ಮುನೀನಾಂ ಚರಿತಂ ವ್ಯಗಾಹ್ಯತ ಧ್ರುವಂ ಅಸ್ಯ ವಪುಃ ಕಾಂಚನ ಪದ್ಮ ನಿರ್ಮಿತಂ ಯತ್ ಪ್ರಕೃತ್ಯ ಮೃದು ಸಸಾರಂ ಏವ ಚ ಅಂತ ಇದರ ಸಂಸ್ಕೃತ ಅನ್ವಯ ಆಗುತ್ತೆ ಮಕ್ಕಳೇ. ಈ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ. ಅತ್ಯಂತ ಮೃದುವಾದಂತಹ ಕೋಮಲಾಂಗಿಯಾಗಿರುವಂತಹ ಪಾರ್ವತಿಯು ತಾನು ಅರಮನೆಯಲ್ಲಿ ಕ್ರೀಡಾಸಕ್ತಳಾಗಿರುವಾಗ ಕೇವಲ ಚೆಂಡಾಟದಿಂದಲೇ ಆಯಾಸಗೊಳ್ಳುತ್ತಿದ್ದಂತಹ ಅವಳು ಈಗ ತಪಸ್ವಿಗಳು ಮಾಡುವಂತಹ ಕಠಿಣವಾದಂತಹ ತಪಶ್ಚರ್ಯವನ್ನ ಕೈಗೊಂಡಿರುವುದು ಹೇಗೆ ಸಾಧ್ಯ ಎಂಬುದನ್ನ ಕವಿಯು ಈ ರೀತಿಯಾಗಿ ಹೇಳ್ತಾರೆ. ನಿಜವಾಗಿಯೂ ಪಾರ್ವತಿಯ ಶರೀರವು ಚಿನ್ನದ ಕಮಲದಿಂದ ಮಾಡಿರಬೇಕು. ಆದುದರಿಂದಲೇ ತನ್ನ ಶರೀರದಲ್ಲಿ ವಿರುದ್ಧವಾದಂತಹ ಧರ್ಮವು ಸೇರಿಕೊಂಡಿದೆ. ಪಾರ್ವತಿಯ ಶರೀರಕ್ಕೆ ಆ ಕಮಲ ಪುಷ್ಪದ ಮೃದು ಸ್ವಭಾವವು ಬಂದಿರಬಹುದು ಎಂದು ಕವಿಯು ವರ್ಣನೆ ಮಾಡಿದ್ದಾರೆ ಮಕ್ಕಳೇ. ಈ ರೀತಿಯಾಗಿ ಅಂತಹ ಒಂದು ಕೋಮಲಾಂಗಿಯಾದಂತಹ ಮೃದುತ್ವವನ್ನು ಹೊಂದಿರುವಂತಹ ಬಾಲೆಯು ಅರಮನೆಯಲ್ಲಿ ಚೆಂಡಾಟವಾಡುತ್ತಿದ್ದಾಗಲೇ ಆಯಾಸಗೊಳ್ಳುತ್ತಿದ್ದಂತಹ ಪಾರ್ವತಿ ಇಂದು ಕಠಿಣವಾದಂತಹ ತಪಸ್ವಿಗಳಂತೆ ತಪಸ್ಸನ್ನ ಪ್ರಾರಂಭ ಮಾಡಿದಾಳೆ. ಈ ರೀತಿ ಹೇಗೆ ಸಾಧ್ಯ ಎನ್ನುವುದನ್ನ ಕವಿ ಈಗ ನಾನು ಮೇಲೆ ಹೇಳಿದಂತೆ ವಿವರಣೆಯನ್ನ ಕೊಡ್ತಾನೆ ಮಕ್ಕಳೇ. ಹೀಗಾಗಿ ಈ ಶ್ಲೋಕದ ತಾತ್ಪರ್ಯ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಪುರತಃ ಗಚ್ಚಾಮಃ. ಶುಚೌ ಚತುರ್ಣಾಂ ಜ್ವಲತಾಂ ಹವಿರ್ಭುಜಾಂ ಶ್ರುತಿಸ್ಮಿತ ಮಧ್ಯಗತ ಸುಮಧ್ಯಮ ವಿಜಿತ್ಯ ನೇತ್ರ ಪ್ರತಿಘಾತಿನಿ ಪ್ರಭಾಮನನ್ಯ ದೃಷ್ಟಿ ಸವಿತಾರಮೈಕ್ಷತ. ಈ ಶ್ಲೋಕ 20ನೆಯ ಶ್ಲೋಕ ಮಕ್ಕಳೇ. ಈ ಶ್ಲೋಕದ ಸಂಸ್ಕೃತ ಅನ್ವಯವನ್ನು ನೋಡೋಣ. ಶುಚೌ ಶುಚಿಸ್ಮಿತ ಸುಮಧ್ಯಮ ಜ್ವಲತಾಂ ಚತುರ್ಣಾಂ ಹವಿರ್ಭುಜಾಂ ಮಧ್ಯಗತ ನೇತ್ರ ಪ್ರತಿಘಾತಿನೀಂ ಪ್ರಭಾಂ ವಿಜಿತ್ಯ ಅನನ್ಯ ದೃಷ್ಟಿ ಸತಿ ಸವಿತಾರಂ ಐಕ್ಷತ. ಈ ರೀತಿಯಾಗಿ ಈ ಶ್ಲೋಕದ ಅನ್ವಯವನ್ನು ಹೇಳ್ತಾರೆ. ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಮಕ್ಕಳೇ. ಈ ಶ್ಲೋಕದಲ್ಲಿ ಕವಿಯು ಪಾರ್ವತಿಯ ಕಠಿಣವಾದಂತಹ ತಪಶ್ಚರ್ಯವನ್ನ ವರ್ಣಿಸುತ್ತಾನೆ. ಅತಿ ಕೃಶವಾಗಿರುವಂತಹ ಕಟಿ ಪ್ರದೇಶವನ್ನ ಹೊಂದಿರುವಂತಹ ಪಾರ್ವತಿಯು ಯಾವಾಗಲೂ ಮಂದಹಾಸದಿಂದ ಶೋಭಿಸುತ್ತಿದ್ದಳು. ಯಾವಾಗಲೂ ಕೂಡ ಮಂದಹಾಸದಿಂದ ಶೋಭಿಸುತ್ತಿದ್ದಳು. ಗ್ರೀಷ್ಮ ಋತುವಿನಲ್ಲಿ ಅವಳ ಸುತ್ತಲೂ 4 ದಿಕ್ಕುಗಳಲ್ಲಿಯೂ ದಕ್ಷಿಣಾಗ್ನಿ ಮುಂತಾದಂತಹ 4 ಅಗ್ನಿಗಳು ಕೂಡ ಪ್ರಜ್ವಲಿಸುವಂತೆ ಮಾಡಿ ಅದರ ಮಧ್ಯದಲ್ಲಿ ಮೇಲ್ಮುಖಳಾಗಿ ಮುಖವನ್ನ ಮಾಡಿ ಎಲ್ಲಿಯೂ ನೋಡದೆ ಸೂರ್ಯನನ್ನೇ ನೋಡುತ್ತಾ ಸೂರ್ಯನನ್ನೇ ದಿಟ್ಟಿಸಿ ನೋಡುತ್ತಾ ಸೂರ್ಯನ ಪ್ರಭೆಯು ಅವಳ ಕಣ್ಣನ್ನು ಮುಚ್ಚುವಂತೆ ಮಾಡಿದರೂ ಕೂಡ ಹಠದಿಂದ ನೋಡುತ್ತಾ ಜಯಿಸುವುದರಿಂದ ಅದು ಅವಳಿಗೆ ವಿಘ್ನವನ್ನುಂಟು ಮಾಡಲು ಗ್ರೀಷ್ಮ ಋತುವಿನಲ್ಲಿ ಪಂಚಾಗ್ನಿಗಳ ನಡುವೆ ಕುಳಿತು ತಪಸ್ಸನ್ನ ಮಾಡಬೇಕು ಎಂದು ಹೇಳಿರುವುದರಿಂದ
ಸೂರ್ಯನನ್ನೇ 5ನೆಯ ಅಗ್ನಿಯನ್ನಾಗಿ ಮಾಡಿಕೊಂಡು ಅವಳು ತನ್ನ ತಪಶ್ಚರ್ಯವನ್ನ ಮಾಡಿದಳು. ಈ ರೀತಿಯಾಗಿ ಈ ಶ್ಲೋಕದ ಅರ್ಥ ಆಗುತ್ತೆ ಮಕ್ಕಳೇ. 4 ದಿಕ್ಕುಗಳಲ್ಲೂ ಕೂಡ ಅಗ್ನಿ, ಅದಲ್ಲದೆ ಅವಳು ಸೂರ್ಯನನ್ನೇ ದಿಟ್ಟಿಸಿ ನೋಡಿ, ಸೂರ್ಯನ ಕಿರಣಗಳಿಂದ ಸ್ವಲ್ಪವೂ ಕೂಡ ವಿಚಲಿತಳಾಗದೆ ಸೂರ್ಯನನ್ನೇ ದಿಟ್ಟಿಸಿಕೊಂಡು ನೋಡಿ, ಗ್ರೀಷ್ಮ ಋತುವಿನಲ್ಲಿ ಪಂಚಾಗ್ನಿಗಳ ಮುಖಾಂತರ ತಪಸ್ಸನ್ನು ಆಚರಿಸಬೇಕು ಎಂದು ಹೇಳಲ್ಪಟ್ಟಿರುವುದರಿಂದ ಆ ಸೂರ್ಯನನ್ನೇ 5ನೇ ಅಗ್ನಿಯನ್ನಾಗಿ ತಿಳಿದುಕೊಂಡು ಅವಳು ತನ್ನ ತಪಶ್ಚರ್ಯವನ್ನ ಆಚರಿಸಿದಳು ಎಂದು ಈ ಶ್ಲೋಕದ ತಾತ್ಪರ್ಯವಾಗುತ್ತೆ ಮಕ್ಕಳೇ. ಇಲ್ಲಿಯವರೆಗೆ ನಿಮಗೆ ಮಾಡಿರುವಂತಹ ಇಂದಿನ ಶ್ಲೋಕಗಳೆಲ್ಲ ಅರ್ಥವಾಗಿದೆ ಅಂತ ಭಾವಿಸಿದ್ದೇನೆ. ಇಂದು ಮಾಡಿರುವಂತಹ 6 ಶ್ಲೋಕಗಳು ನಿಮಗೆ ಅರ್ಥ ಆಗಿದೆ ಎಂದು ಭಾವಿಸಿದ್ದೇನೆ ಮಕ್ಕಳೇ. ಇಂದಿನ ಶ್ಲೋಕಗಳ ತಾತ್ಪರ್ಯವನ್ನು ಒಮ್ಮೆ ನೋಡೋಣ. ಪಾರ್ವತಿಯು ತನ್ನ ತಪೋವನದಲ್ಲಿರುವಂತಹ ಗಿಡ ಮರ ಬಳ್ಳಿಗಳನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಿದ್ಲೋ ಅದೇ ರೀತಿ ಅಲ್ಲಿರುವಂತಹ ಹರಿಣಗಳನ್ನು ಕೂಡ ಪ್ರೀತಿಸ್ತಾ ಇದ್ಲು. ಅಲ್ಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಯಿಂದ ಕಾಣ್ತಾ ಇದ್ಲು. ಅವಳು ತನ್ನ ಆ ವನದಲ್ಲಿ ಸಿಗುವಂತಹ ಬೀಜಗಳನ್ನ ಬೊಗಸೆಯಲ್ಲಿ ತಂದು ಆ ಹರಿಣಗಳಿಗೆ ತಿನ್ನಿಸಿ ಆ ಹರಿಣಗಳನ್ನ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ಲು. ಆ ಹರಿಣಗಳಿಗೂ ಕೂಡ ಪಾರ್ವತಿಯ ಮೇಲೆ ಅಷ್ಟೇ ಪ್ರೀತಿ ವಾತ್ಸಲ್ಯ ಬೆಳೆದಿತ್ತು. ಇದೇ ರೀತಿ ಇರುವಾಗ ಈ ಪಾರ್ವತಿಯು ತನ್ನ ಸಖಿಯರೊಂದಿಗೂಡಿ ತನ್ನ ಕಣ್ಣುಗಳನ್ನ ಆ ಜಿಂಕೆಯ ಕಣ್ಣುಗಳಿಗೆ ಹೋಲಿಸ್ಕೊಳ್ತಾ ಇದ್ಲು. ಅವಳ ಸಖಿಯರ ಕಣ್ಣುಗಳನ್ನು ಕೂಡ ಜಿಂಕೆಯ ಕಣ್ಣುಗಳೊಂದಿಗೆ ಹೋಲಿಸ್ತಾ ಇದ್ಲು. ಆ ಜಿಂಕೆಗಳು ತಮಗೆ ನೋವು ಆದರೂ ಕೂಡ ಪಾರ್ವತಿಯ ಮೇಲಿರುವಂತಹ ಪ್ರೀತಿಯಿಂದ ಅವುಗಳು ತಮ್ಮ ಮನೋವಿಕಾರವನ್ನ ತೋರಿಸ್ತಾ ಇರಲಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ಪ್ರತಿಜ್ಞೆಯನ್ನು ಕೈಗೊಂಡು ಬಹಳ ಕಟ್ಟುನಿಟ್ಟಾದಂತಹ ವ್ರತ ನಿಯಮ ಪಾಲನೆಯನ್ನು ಮಾಡುತ್ತಿರುವಂತಹ ಆ ಪಾರ್ವತಿಯು ಧರ್ಮಶಾಸ್ತ್ರಕ್ಕನುಸಾರವಾಗಿ ತನ್ನ ವ್ರತ ನಿಯಮ ಪಾಲನೆಯನ್ನ ಮಾಡ್ತಾ ಇರ್ತಾಳೆ. ಇಂತಹ ಪಾರ್ವತಿಯನ್ನ ನೋಡಲು ನಾರದಾದಿ ಮಹಾಮುನಿಗಳು ಕೂಡ ಬರ್ತಾ ಇದ್ರು. ಧರ್ಮಾಚರಣೆ ಅನ್ನೋದು ಮುಖ್ಯವೇ ಹೊರತು ವಯಸ್ಸು ಮುಖ್ಯವಲ್ಲ ಅನ್ನೋದನ್ನ 16ನೆಯ ಶ್ಲೋಕದಲ್ಲಿ ತಿಳಿಸಿದ್ರು ಮಕ್ಕಳೇ. ಹಾಗಾಗಿ ಅನೇಕ ಋಷಿಮುನಿಗಳು ಕೂಡ ಪಾರ್ವತಿಯನ್ನ ಅವಳ ವ್ರತಾಚರಣೆಯನ್ನ ನೋಡೋದಕ್ಕಾಗಿ ಬರ್ತಾ ಇದ್ರು ಅಂತ 16ನೇ ಶ್ಲೋಕ. ಅದಾದ ನಂತರ ಆ ಪಾರ್ವತಿಯು ಸುಂದರ ಸ್ವರೂಪಳಾದಂತಹ ಪಾರ್ವತಿಯು ತಪಸ್ಸನ್ನು ಆಚರಿಸುತ್ತಿರುವಂತಹ ಆ ತಪೋಭೂಮಿ ಯಾವ ರೀತಿಯಲ್ಲಿ ಇತ್ತು ಅಂದ್ರೆ, ತಮ್ಮ ಪೂರ್ವ ವೈರವನ್ನ ತ್ಯಜಿಸಿ ವ್ಯಾಘ್ರವೇ ಮುಂತಾದ ಪ್ರಾಣಿಗಳು ಕೂಡ ಹಸು, ಜಿಂಕೆ ಮೊದಲಾದಂತಹ ಪ್ರಾಣಿಗಳೊಂದಿಗೆ ತಮ್ಮ ಸ್ನೇಹವನ್ನ ತೋರಿಸಿಕೊಂಡಿದ್ದವು. ಹಾಗಾಗಿ ಅತಿಥಿ ದೇವೋಭವ ಎನ್ನುವಂತಹ ವಾಕ್ಯದಂತೆ ಗಿಡ ಮರ ಬಳ್ಳಿಗಳು ಕೂಡ ಯಥೇಚ್ಛವಾಗಿ ಅತಿಥಿ ಸೇವೆಗಾಗಿ ಹೂವು ಹಣ್ಣುಗಳನ್ನ ಬಿಡ್ತಾ ಇದ್ವು. ಅಂದ್ರೆ ಅವುಗಳಿಂದ ಪಾರ್ವತಿಯು ಅತಿಥಿಗಳ ಸೇವೆಯನ್ನ ಮಾಡ್ತಾ ಇದ್ಲು. ಈ ರೀತಿಯಾದಂತಹ ಭವ್ಯವಾದಂತಹ ನಿರ್ಮಲವಾದಂತಹ ಆ ತಪೋಭೂಮಿಯು, ಪರ್ಣಶಾಲೆಯಲ್ಲಿ ಯಾವಾಗಲೂ ಕೂಡ ಅಗ್ನಿಜ್ವಾಲೆಯು ಉರಿತಾ ಇರುತ್ತೆ. ಈ ರೀತಿಯಾದಂತಹ ಆ ತಪೋವನವು ಇಡೀ ಜಗತ್ತನ್ನೇ ಪಾವನಗೊಳಿಸುವಂತೆ ಕಾಣಿಸ್ತಾ ಇತ್ತು ಅಂತ ತಿಳಿಸಿದ್ದಾರೆ. ಅದಾದ ನಂತರ ಬಹಳ ಕಟ್ಟುನಿಟ್ಟಾದಂತಹ ತಪಶ್ಚರ್ಯವನ್ನು ಆಚರಿಸುತ್ತಿರುವಂತಹ ಆ ಪಾರ್ವತಿ ದೇವಿಗೆ ಈ ರೀತಿಯ ವ್ರತ ನಿಯಮ ಅನುಷ್ಠಾನದಿಂದ ನನಗೆ ಶಿವನನ್ನ ಒಲಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ವೇನೋ ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಆಗ ಶಿವನನ್ನ ತಾನು ಪಡ್ಕೊಳ್ಬೇಕು ಅಂತ ಹೇಳಿ ತನ್ನ ಶರೀರದ ಮೇಲಿನ ಗಮನವನ್ನು ಕೂಡ ಮರೆತು ಆ ಕೋಮಲ ಅಂಗಿಯಾದಂತಹ ಪಾರ್ವತಿಯು ಋಷಿ ಮುನಿಗಳಂತೆ ಕಠಿಣವಾದಂತಹ ತಪಸ್ಸನ್ನು ಮಾಡುವಂತಹ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಹೀಗಿರುವಂತಹ ಪಾರ್ವತಿಯು ಅರಮನೆಯಲ್ಲಿರುವಾಗ ಯಾವಾಗ ಕ್ರೀಡಾಸಕ್ತಳಾಗಿದ್ಲೋ ಆಗ ಚೆಂಡಾಟವನ್ನ ಆಡೋದರಿಂದಲೇ ಅವಳು ಆಯಾಸವನ್ನ ಹೊಂದುತ್ತಾ ಇದ್ಲು. ಅಂತಹ ಪಾರ್ವತಿಯು ಇಂತಹ ಕಠಿಣ ತಪಶ್ಚರ್ಯವನ್ನ ಯಾವ ರೀತಿಯಲ್ಲಿ ಕೈಗೆ ತೆಗೆದುಕೊಂಡಿದ್ದಾಳೆ ಅನ್ನೋದನ್ನ ಕವಿ ವರ್ಣನೆ ಮಾಡ್ತಾರೆ. ಯಾವ ರೀತಿಯಲ್ಲಿ ವರ್ಣನೆ ಮಾಡ್ತಾನಪ್ಪ ಅಂದ್ರೆ, ಪಾರ್ವತಿಯ ಶರೀರವು ಚಿನ್ನದ ಕಮಲದಂತಿರಬೇಕು, ಆದ್ದರಿಂದಲೇ ತನ್ನ ಶರೀರದಲ್ಲಿ ವಿರುದ್ಧವಾದಂತಹ ಧರ್ಮವು ಸೇರಿಕೊಂಡಿದೆ. ಕಮಲದ ಪುಷ್ಪವು ಮೃದುವಾದ ಸ್ವಭಾವವನ್ನು ಹೊಂದಿರುವುದರಿಂದ ಆ ಸ್ವಭಾವವು ಪಾರ್ವತಿಗೆ ಬಂದಿದೆ ಅಂತ ಕವಿ ವರ್ಣನೆಯನ್ನ ಮಾಡ್ತಾರೆ. ಅದಾದ ನಂತರ 4 ಅಗ್ನಿಗಳ ಮಧ್ಯದಲ್ಲಿ ಕುಳಿತು ತಾನು ತಪಸ್ಸನ್ನ ಆಚರಿಸ್ತಾ ಇರ್ತಾಳೆ. ಇದೇ ಮಧ್ಯದಲ್ಲಿ ಸೂರ್ಯನ, ಗ್ರೀಷ್ಮ ಋತುವಿನಲ್ಲಿ ಸೂರ್ಯನ ಬಿಸಿಲು ಪ್ರಖರವಾಗಿರುತ್ತೆ. ಅಂತಹ ಸೂರ್ಯನನ್ನ ಆಕೆಯು ಮೇಲ್ಮುಖವಾಗಿ ನೋಡುತ್ತಾ ದಿಟ್ಟಿಸುತ್ತಾ, ಸೂರ್ಯನನ್ನೇ ದಿಟ್ಟಿಸಿ ನೋಡುತ್ತಾ ಆ ಗ್ರೀಷ್ಮ ಋತುವಿನಲ್ಲಿ 5 ಅಗ್ನಿಗಳ ಮುಂದೆ ತಪಸ್ಸನ್ನು ಆಚರಿಸುವುದು ಪದ್ಧತಿ ಇರೋದರಿಂದ ಆ ಸೂರ್ಯನ ರಶ್ಮಿಯನ್ನೇ 5ನೆಯ ಅಗ್ನಿ ಎಂದು ಭಾವಿಸಿ ಕಠಿಣವಾದಂತಹ ತಪಶ್ಚರ್ಯವನ್ನ ಆಚರಿಸಿದಳು ಅಂತ ಹೇಳಲಾಗಿದೆ. ಇಲ್ಲಿಯವರೆಗೆ ಇಂದಿನ ಶ್ಲೋಕಗಳ ಸಾರಾಂಶ ಮುಕ್ತಾಯವಾಗಿದೆ ಮಕ್ಕಳೇ. ಮುಂದಿನ ತರಗತಿಗಳಲ್ಲಿ ಮುಂದಿನ ಶ್ಲೋಕಗಳ ತಾತ್ಪರ್ಯವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.